ಮಹಾಗಣಾಧಿಪತಯೇ ನಮಃ. ಮಧುಸೂದನರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 16 ಅಕ್ಷಯ ತದಿಗೆ ಮಹಾತ್ಮೆ. ಜಯತು ಜಯತು ದೇವೋ ಜಾನಕೀ ವಲ್ಲಭಶ್ಚ, ಜಯತು ಜಯತು ಕೃಷ್ಣೋ ವೃಷ್ಣಿವಂಶ ಪ್ರದೀಪ. ಶ್ರುತದೇವನು ಶ್ರುತಕೀರ್ತಿಗೆ ಪುರುಯಶರಾಜನ ಕಥೆಯನ್ನು ಹೇಳಲು ಮುಂದುವರೆಸಿದನು. ಅಕ್ಷಯ ತೃತೀಯ ದಿನದಂದು ಪರಮಾತ್ಮನ ದಿವ್ಯ ದರ್ಶನದಿಂದ ರಾಜನು ಪುಲಕಿತನಾದನು. ಯಾರ ಪಾದಗಳಿಂದ ಗಂಗೆಯು ಲೋಕಪಾವನೆ ಎನಿಸಿದಳೋ ಆ ಶ್ರೀಹರಿಯ ಪಾದೋದಕವನ್ನು ಶಿರದಲ್ಲಿ ಧರಿಸಿ ದಿವ್ಯ ವಸ್ತ್ರಾಭರಣಗಳಿಂದ ಪೂಜಿಸಿ ಅಪ್ರಾಕೃತ ಶರೀರನಾದ ಪುರಾಣ ಪುರುಷನಾದ ಶ್ರೀ ಮಹಾವಿಷ್ಣುವನ್ನು ಪ್ರೀತಿಗೊಳಿಸಿದನು. ಹೇ ದೋಷ ದೂರ ಬ್ರಹ್ಮಾದಿಗಳ ಒಡೆಯ ಪರಾತ್ಪರ, ನಿನ್ನ ಮಹಿಮೆಯಿಂದ ಜನರು ಮೋಹಿತರಾಗುತ್ತಾರೆ. ಆಶಾರಹಿತನಾದ ನೀನು ಸಂಕಲ್ಪ ಮಾತ್ರದಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವನ್ನು ಮಾಡಲು ಅನೇಕ ಅವತಾರಗಳನ್ನು ತಾಳುವೆ. ನಿನ್ನ ಪಾದ ಕಮಲಗಳಲ್ಲಿ ಶರಣಾದವರನ್ನು ರಕ್ಷಿಸುವೆ. ಹೇ ಶ್ರೀಹರಿ, ನಿನ್ನ ನಾಮಸ್ಮರಣೆ ಮಾತ್ರದಿಂದಲೇ ಜನರು ಪಾಪರಹಿತರಾಗುವರು. ನಿನ್ನ ಪಾದ ಸ್ಮರಣೆಯನ್ನು ಮರೆತರೆ ನನ್ನಂತೆ ದುಷ್ಟ ಜನ್ಮಗಳನ್ನು ತಾಳಬೇಕಾಗುತ್ತದೆ. ನಿನ್ನ ಭಕ್ತರ ಸೇವೆ ಮಾಡದೆ ದಾನ ಧರ್ಮಗಳನ್ನಾಚರಿಸದೆ ನಾನು ಎಲ್ಲವನ್ನೂ ಕಳೆದುಕೊಂಡು ರಾಜ್ಯಭ್ರಷ್ಟನಾಗಬೇಕಾಯಿತು. ನನ್ನ ಗುರುಗಳು ಸಕಾಲದಲ್ಲಿ ನನಗೆ ವೈಶಾಖ ಧರ್ಮಗಳನ್ನು ಉಪದೇಶಿಸಿದರು. ಈ ಧರ್ಮಗಳ ಆಚರಣೆಯಿಂದ ನನ್ನ ಕಳೆದ ಸಂಪತ್ತನ್ನು ಗಳಿಸಿದೆ. ದೇವತೆಗಳನ್ನು ಉಪಾಸನೆ ಮಾಡಿದಾಗ ಮಾತ್ರ ಪಾಪಗಳನ್ನು ಕಳೆಯಬಲ್ಲರು. ಆದರೆ ನಿನ್ನ ಭಕ್ತರಾದ ಮಹಾತ್ಮರು ಕ್ಷಣಕಾಲ ಸೇವಾ ಮಾತ್ರದಿಂದಲೇ ಸಕಲ ಪಾಪಗಳನ್ನೂ ಕಳೆಯಬಲ್ಲರು. ಸ್ವತಂತ್ರನಾದ ಪರಮಾತ್ಮನಾದ ನಿನಗೆ ಅನಂತಾನಂತ ನಮಸ್ಕಾರಗಳು. ನಿನ್ನ ಮಾಯೆಯಿಂದ ಹೆಣ್ಣು ಹೊಣ್ಣುಗಳಲ್ಲಿ ಆಸಕ್ತನಾಗಿ ಸಾಂಸಾರಿಕ ಬಂಧನದಲ್ಲಿ ಸಿಲುಕಿದ್ದೇನೆ. ಪುರುಷಾರ್ಥಗಳನ್ನು ಪಡೆಯಲು ದುರ್ಲಭವಾದ ರಾಜಜನ್ಮ ಮತ್ತೆ ಬಂದಿದ್ದರೂ ಕೆಲವೊಮ್ಮೆ ವಿಷಯಾಸಕ್ತನಾಗಿ ಮತ್ತಷ್ಟು ಅಧಿಕಾರ ಬೇಕೆಂಬ ದುರಾಸೆಯಿಂದ ನಿನ್ನ ಪಾದಾರವಿಂದಗಳನ್ನು ಮರೆತಿದ್ದೇನೆ. ಸತ್ಸಂಗದಿಂದ ಮಾತ್ರ ನಿನ್ನಲ್ಲಿ ಬುದ್ಧಿಯುಂಟಾಗಿ ಸಂಸಾರ ಸಾಗರವು ಗುರುಪಾದದಂತೆ ಸುಲಭವಾಗಿ ದಾಟಲು ಸಾಧ್ಯವಾಗುವುದು. ಹೇ ಪರಮಾತ್ಮ, ಬ್ರಹ್ಮಾದಿ ದೇವತೆಗಳು, ಬಳಿ, ಪ್ರಹ್ಲಾದ ಮೊದಲಾದ ದಾನವರು ಮತ್ತು ಯೋಗಿಗಳು ಸದಾ ನಿನ್ನ ಧ್ಯಾನವನ್ನೇ ಬಯಸುತ್ತಾರೆ. ಈ ರಾಜ್ಯ ಕೋಶ ಧನ ಸಂಪತ್ತುಗಳಲ್ಲಿ ನನಗೆ ಬಯಕೆ ತೀರಿದೆ. ಹೇ ಜಗನ್ನಾಥ, ನಿನ್ನ ಪಾದ ಕಮಲಗಳನ್ನೇ ಸದಾ ಭಜಿಸುತ್ತೇನೆ. ಸದಾ ನಿನ್ನ ದರ್ಶನ ಕಥಾ ಶ್ರವಣಗಳಲ್ಲಿ ನನ್ನ ಮೈಮನಗಳು ಆಸಕ್ತವಾಗಲಿ. ನಿನ್ನ ಭಕ್ತರ ಮತ್ತು ದೇವ ಮಂದಿರದ ಸೇವೆಯಲ್ಲಿ ಕರಗಳು ನಿರತವಾಗಲಿ. ಪಾದಗಳು ತೀರ್ಥಯಾತ್ರೆಯಲ್ಲಿ ಆಸಕ್ತವಾಗಲಿ. ಅರಕ್ಷಣವೂ ವ್ಯರ್ಥವಾಗಿ ಕಾಲಕ್ಷೇಪವಾಗದಿರಲಿ. ನಾನು ನಿನ್ನ ಪಾದ ಸೇವೆಯನ್ನು ಹೊರತು ಇನ್ನೇನನ್ನೂ ಬಯಸುವುದಿಲ್ಲ ಎಂದು ರಾಜನು ಬಗೆ ಬಗೆಯಿಂದ ಪರಮಾತ್ಮನನ್ನು ಪ್ರಾರ್ಥಿಸಿದನು. ರಾಜನ ಪ್ರಾರ್ಥನೆಯಿಂದ ಪ್ರಸನ್ನನಾದ ಶ್ರೀಹರಿಯು, ನನ್ನ ಭಕ್ತನಾದ ನಿನಗೆ ದುರ್ಲಭವಾದ ವರವನ್ನು ನೀಡುತ್ತೇನೆ. ನನ್ನಲ್ಲಿ ದೃಢಭಕ್ತಿ, 10,000 ವರ್ಷಗಳ ಆಯುಷ್ಯ ಮತ್ತು ಸಾಯುಜ್ಯ ಪದವಿಯನ್ನು ನಿನಗೆ ದಯಪಾಲಿಸಿದ್ದೇನೆ. ನಾನು ನಿನಗೆ ದರ್ಶನ ನೀಡಿದ್ದ ಈ ದಿನ ಅಕ್ಷಯ ತೃತೀಯವೆಂದು ಲೋಕದಲ್ಲಿ ಪ್ರಸಿದ್ಧವಾಗುತ್ತದೆ. ಈ ದಿನದಲ್ಲಿ ಯಾರು ತಮ್ಮ ಪಿತೃಗಳಿಗೆ ಶ್ರಾದ್ದ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಅದು ಅಕ್ಷಯ ಫಲದಾಯಕವಾಗುತ್ತದೆ. ಗೋದಾನ ಮಾಡಿದವರ ಸಂಪತ್ತನ್ನು, ವೃಷಭದಾನ ಮಾಡಿದವನ ಅಕಾಲ ಮೃತ್ಯುನಾಶವನ್ನು ಹೊಂದುತ್ತಾನೆ. ನನಗೆ ವೈಶಾಖ ಮಾಸಕ್ಕಿಂತ ಇಷ್ಟವಾದ ಮಾಸ ಇನ್ನೊಂದಿಲ್ಲ. ಧರ್ಮಭ್ರಷ್ಟರಾಗಿದ್ದರೂ ವೈಶಾಖ ಧರ್ಮ ನಿರತರನ್ನು ನಾನು ಕ್ಷಮಿಸುತ್ತೇನೆ. ನನ್ನ ನಾಮಸ್ಮರಣೆಯಂತೆ ಈ ಮಾಸಧರ್ಮವು ಪರಮ ಪುಣ್ಯಪ್ರದವಾಗಿದೆ. ವೈಶಾಖ ಧರ್ಮ ನಿರತರು ಸಕಲ ಪಾಪಗಳಿಂದಲೂ ಮುಕ್ತರಾಗುತ್ತಾರೆ. ಹೀಗೆ ವರ ನೀಡಿದ ಪರಮಾತ್ಮನು ಅಂತರ್ಧಾನ ಹೊಂದಿದನು. ರಾಜನು ಸತ್ಕರ್ಮಾಚರಣೆ ಮಾಡುತ್ತಾ ರಾಜ್ಯಭಾರ ಮಾಡತೊಡಗಿದನು. ವೈಶಾಖ ಧರ್ಮವನ್ನಾಚರಿಸಿ ಅದರ ಪುಣ್ಯ ಪ್ರಭಾವದಿಂದ
ದೇವತೆಗಳಿಗೂ ದುರ್ಲಭವಾದ ಸಕಲ ಭೋಗವನ್ನು ಅನುಭವಿಸಿ ದೇಹಾಂತ್ಯದಲ್ಲಿ ವಿಷ್ಣು ಲೋಕವನ್ನು ಹೊಂದಿದನು. ಯಾರು ಈ ಪವಿತ್ರವಾದ ಅಕ್ಷಯ ತೃತೀಯ ಮಹಿಮೆಯನ್ನು ಕೇಳುವರೋ ಅವರು ಪಾಪರಹಿತರಾಗಿ ವಿಷ್ಣು ಸಾನ್ನಿಧ್ಯವನ್ನು ಹೊಂದುತ್ತಾರೆ ಎಂಬಲ್ಲಿಗೆ ವೈಶಾಖ ಮಹಾತ್ಮೆಯ 16ನೇ ಅಧ್ಯಾಯವು ಸಮಾಪ್ತಿಯಾಯಿತು. ನಾಳೆ ವೈಶಾಖ ಪುರಾಣ ಅಧ್ಯಾಯ 17 ಅಪಾರ ಪುಣ್ಯ ಪ್ರಾಪ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಮತ್ಸ್ಯಮೂರ್ತಿಂ ವೇದವೇದ್ಯಂ ಶಾಸ್ತ್ರಾಣಾಂ ಪ್ರಭವಂ ಹರಿಂ ಸ್ಮರಾಮಿ ಸತತಂ ಭಕ್ತ್ಯಾ ಮಾಧವಂ ಮಧುಸೂದನಂ.